ನಮ್ಮ ಯಜಮಾನ್ ಒಂದ್ಸಲಿ ಬಂದಿದ್ರು, ಇದು ನಾವು ಫಸ್ಟ್ನೇ ಸಲ ಬರ್ತಾ ಇರೋದು. ನಮ್ಮ ಯಜಮಾನ್ 100% ಇಲ್ಲಿ ನಿಜ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನೋಡ್ಲೇಬೇಕು ಅಂತ ಬಂದೆ ಇವತ್ತು. ನಿಮ್ನ ನೋಡಿ ಗುರುಗಳು ಏನಂದ್ರು? ಗುರುಗಳು ನನ್ನಲ್ಲಿ ಇದ್ದಿದ್ದೆಲ್ಲ ಹೇಳಿದ್ರು, ಖುಷಿ ಆಯ್ತು. 100% ಇಲ್ಲಿ ಇದೆ ದೇವರು. ಅವ್ರು ಹೇಳಿದೆಲ್ಲ 100% ಸತ್ಯ. ಹೋಮಲ್ಲೆಲ್ಲ ಇದಾಗ್ತಾ ಇದೆ, ಇಲ್ಲಿ ಆ ಎಮ್ಮು ಶಕ್ತಿ ಇದೆ, ಅದು 100% ನಿಜ. ಜನಗಳಿಗೆ ಏನ್ ಹೇಳ್ತೀರಾ ಅಮ್ಮ? ಬರ್ರಿ, ನಾವು ಬೆಂಗಳೂರಿಂದಾನೇ ಬಂದಿರೋದು. ಇಲ್ಲ ಎಮ್ಮನ್ ತಾಯಿ ನಂಬಿ ಬಂದ್ರಿ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲಾರ್ಗೂ ಒಳ್ಳೇದಾಗುತ್ತೆ. ಎಷ್ಟನೇ ಸಲ ಬರ್ತಿರೋದು? 3ನೇ ಸಾರಿ. ಹೇಗ ಅನ್ನಿಸ್ತು? ಒಳ್ಳೇದು. ಸ್ನಾನ ಮಾಡ್ಕೊಂಡು ಹೋದಾಗಿಂದ ನಿಮ್ಗೆ ಏನು ಅನ್ನಿಸ್ತು? ಒಳ್ಳೇದು. ನಮ್ಮ ಹೆಂಗಸರಿಗೆ ಇದಾಗ್ಬಿಟ್ಟಿತ್ತು, ಈಗ ಅದಕ್ಕೆ ನಿಮ್ಗೆ ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕೆ ಹಾಕ್ಸಿ ಇವತ್ತು ಗುರುಗಳು. ಅದಕ್ಕೆ ನಿಮಗೂ ಆರೋಗ್ಯ ಸರಿ ಇರಲಿಲ್ಲ, ಆರೋಗ್ಯ ಸರಿ ಈಗ ಸರಿಯಾಗಿದೆ. ಯಾವ ಊರಿಂದ ಬರ್ತಿದ್ರ? ನಾವು ಅಲ್ಲಿ ಪಾಂಡಪುರದಿಂದ ಆಚೆ ಹನುಮನಹಳ್ಳಿ ಅಂತಿದೆ ತಾಯಿ. ಅಲ್ಲಿಂದ ಬರ್ತಾ ಇದ್ದೀರಾ. ಮತ್ತೆ ಇನ್ನ ಅಮ್ಮನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಮ್ಮನ ಬಗ್ಗೆಲಿ ಭಾರಿ ತೊಂದರೆ ಆಗ್ಬಿಟ್ಟಿದೆ ಅವ್ರಿಗೆ, ಸೇದು ತೊಡೆ. ಅದಕ್ಕೋಸ್ಕರ ಅವ್ರು ಮಾತಾಡಿ ಒಳ್ಳೇದು ಮಾಡ್ಕೊಂಡು ನೋಡ್ಕೊಸ್ತೀವಿ ಅಂತ ಒಪ್ಕೊಂಡಿದ್ದೆ. ಎಲ್ಲ ಒಂದೊಂದಾಗೆ ಒಳ್ಳೇದಾಗ್ತಾ ಬರ್ತಿದೆ. ನಂಗೆ ಒಳ್ಳೇದಾಯ್ತು, ಸ್ವಲ್ಪ ದಣುವದೆ. ಅಂದ್ರೆ ನಿಮ್ಗೆ ಆರೋಗ್ಯ ಯಾವ ತರ ಇದಾಗಿತ್ತು ಮೊದ್ಲೇ? ಯಾವ ತರ ಆಗಿತ್ತು? ಹೇಳ್ತಾ ಇತ್ತು, ಈಗಿಲ್ಲ ಹೇಳ್ತಾ. ನಾವು ಫೋನ್ ಮಾಡ್ಕೊಂಡು ಬಂದ ಫೇಸ್ಬುಕ್ಕಿಂದ ನೋಡ್ಬಿಟ್ಟು ಫೋನ್ ಮಾಡ್ಕೊಂಡು ಬಂದ. ಇಲ್ಲಿ ಬಂದು ನಾವು ಚೀಟಿ ಕೊಡ್ತೀವಿ ಅಂದರೆ ಅವ್ರು ಹೇಳಿದ್ರು ಈ ಥರ ನಮಗೆ ಏನೇನು ಸಮಸ್ಯೆ ಇತ್ತು, ಮನೆಯದು ನಿಮ್ಗೆ ಏನು ಸಮಸ್ಯೆ ಇತ್ತು ಅವ್ರು ಹಂಗೆ ಹೇಳಿದ್ರು. ಮನೇಲಿ ಏನು ಕಿತ್ತಾಟ, ಯಾವುದು ಕಣ್ಣು, ಅವ್ರು ಹೇಳಿದ್ಮೇಲೆ ಏನು ಅನ್ನಿಸ್ತಿದೆ ನಿಮಗೆ? ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಅನಿಸ್ತಿದೆ. ಇನ್ನು ಜನ ಬರೋದಕ್ಕೆ ಇವಾಗ ಏನು ಹೇಳ್ತೀರಾ? ನಮ್ಮ ಮುಂದೆ ಜನಗಳು ಬರಬೇಕು, ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ, ಅವ್ರಿಗೇನು ಹೇಳಕ್ಕೆ ಬಂದು ಕೇಳ್ಕೊಂಡು ಒಂದು ಪರಿಹಾರ ಮಾಡ್ಕೊಂಡು ಹೋದ್ರೆ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ಬೋದು. ನಿಮ್ಮ ಮುಖಾಂತರ ಹೇಳಿದ್ರಿ. ಓಕೆ.